ದೇವ, ಸುಖದ ಸುಪ್ಪತ್ತಿಗೆಯಲ್ಲಿ ಓಲಾಡಬೇಕಾಗಿದ್ದ ಸಾವಿತ್ರಿ ಇಂದು ನನ್ನೊಡನೆ ಈ ಘೋಂಡ ಅರಣ್ಯದಲ್ಲಿ ಕಷ್ಟಪಡುವಂತೆ ಮಾಡಿರುವೆಯಲ್ಲ. ಕುಹುಕಿಗಳ ಕುಯುಕ್ತಿಯಿಂದಾಗಿ ರಾಜ್ಯಕೋಶಾದಿಗಳೆಲ್ಲವನ್ನೂ ಕಳೆದುಕೊಂಡು ರಾಜ್ಯನಿಷ್ಠನಾಗಿರಬೇಕಾಗಿದ್ದ ಈ ಸತ್ಯವಾನ ಇಂದು ರಾಜ್ಯ ಭ್ರಷ್ಟನಾಗಿರುವನಲ್ಲ. ಇದೇನು ಇಷ್ಟು ಹೊತ್ತಾದರೂ ಸಾವಿತ್ರಿ ಆಹಾರವನ್ನೇ ತರಲಿಲ್ಲವಲ್ಲ. ಅವಳು ಬರುವವರೆಗೂ ಈ ಮರವನ್ನಾದರೂ ಕಡಿಯೋಣ. ಸಾವಿತ್ರಿ, ಅಯ್ಯೋ ಪ್ರಾಣೇಶ್ವರ, ಪ್ರಾಣಕಾಂತ, ಏನಾಯ್ತು ಪ್ರಭು? ಎದ್ದೇಳಿ ಪ್ರಭು. ನಾರಾಯಣ ನಾರಾಯಣ ನಾರಾಯಣ. ನಾರದ ಮಹಾರುಚಿಗಳೇ, ನನ್ನ ಸತ್ಯವಾನ, ನನ್ನ ಸತ್ಯವಾನ. ಸಾವಿತ್ರಿ, ನೀನು ಎಷ್ಟು ಗೋಳಾಡಿದರೂ ಪ್ರಯೋಜನವಿಲ್ಲ. ನಿನ್ನ ಗಂಡನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅದೋ ನೋಡು, ಆ ಯಮಧರ್ಮರಾಯ ನಿನ್ನ ಗಂಡನ ಪ್ರಾಣವನ್ನು ಕೊಂಡೊಯ್ತಿದ್ದಾನೆ. ಹೋಗಬೇಡ ಹೋಗಬೇಡ ಯಮರಾಯ, ನನ್ನ ಗಂಡನ ಪ್ರಾಣ ಕೊಡು ಜವರಾಯ. ಹೋಗಬೇಡ ಹೋಗಬೇಡ ಯಮರಾಯ, ನನ್ನ ಗಂಡನ ಪ್ರಾಣ ಕೊಡು ಜವರಾಯ. ಓ ಜವರಾಯ, ಓ ಬರಬೇಡ ಬರಬೇಡ ನನ್ನಿಂದೆ, ಬರಬೇಡ 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 ನನ್ನಿಂದೆ, ಬರಬೇಡ. ಹಿಡಿಬೇಡ ಕೋಣದ ಬಾಲವ, ಹಿಡಿಬೇಡ ಹಿಡಿಬೇಡ ಕೋಣದ ಬಾಲವ, ಹಿಡಿಬೇಡ. ಬಿಡು 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 ಅಂದ್ರೆ ಬಿಟ್ಟಿನ ಪ್ರಾಣ, ಗಂಡನ್ ಪ್ರಾಣ ಕೊಡದಿದ್ರೆ ಬಿಡಲ ಕೋಣ. ಬಿಡು ಬಿಡು ಅಂದ್ರೆ ಬಿಟ್ಟಿನ ಪ್ರಾಣ, ನನ್ ಗಂಡನ್ ಪ್ರಾಣ ಕೊಡದಿದ್ರೆ ಬಿಡಲ ಕೋಣ. ಬಿಡಲು ಸಾಧ್ಯವಿಲ್ಲ ಬಾಲೆ ಗಂಡನ ಪ್ರಾಣ, ಬಿಡಲು ಸಾಧ್ಯವಿಲ್ಲ ಬಾಲೆ ಗಂಡನ ಪ್ರಾಣ. ಮುಗಿಯಿತಮ್ಮ ಅವನ ಬದುಕು ಹಾಕಿದೆ ನೇಣ, ಆಹಾ ಮುಗಿಯಿತಮ್ಮ ಅವನ ಬದುಕು ಹಾಕಿದೆ ನೇಣ. ಯಮಧರ್ಮರಾಯ, ಸಾವಿತ್ರಿ, ಕಾಕ ಕಾಕ ಹಿಡಿಬೇಕು. ಅಷ್ಟದಿಕ್ಪಾಲಕರಲ್ಲಿ ಅಗ್ರಗಣ್ಯನು ನೀನೇ, ಧರ್ಮದ 4 ಪಾದಗಳು ನೀನೇ. ಪಾಪ ಪುಣ್ಯ ಬಗಣಿಸಿ ಶಿಕ್ಷಿಸುವೆ ನೀನು, ಒಳ್ಳೆತನವನ್ನು ಗಣಿಸಿ ರಕ್ಷಿಸುವೆ ನೀನು. ಆ ಯಮರಾಜ. ಭಲೆ ಆಶ್ಚರ್ಯ, ಮಹದಾಶ್ಚರ್ಯ. ಯಮಹೋ ಯಮಃ. ಹೊಟ್ಟೆ ಕಿಚ್ಚಿನಿಂದ ಹಲವು ಬಗೆಯಲ್ಲಿ ಹಳಿ ಹಳಿಯುವರು ಈ ಯಮರಾಜನನ್ನು. ಅಜ್ಞಾನದಿಂದ ಅನೇಕರು ಶಪಿಸುವರೀ ಧರ್ಮನಿಧಿಯನ್ನು. ಆದರೆ ನೀನು ನನ್ನ ನಡೆಯನ್ನು, ನನ್ನ ನುಡಿಯನ್ನು, ನನ್ನ ಧರ್ಮವನ್ನು, ನನ್ನ ಒಳ್ಳೆತನವನ್ನು ಅರಿತು ಅವರೆಲ್ಲರಿಗಿಂತ ಮೆಚ್ಚಿನವಳಾದಿ ನೀನು ಸಾವಿತ್ರಿ. ಸಾವಿತ್ರಿ, ನಿನ್ನ ಭಕ್ತಿಗೆ ಚುಚ್ಚಿದ್ದೇನೆ. ಅಲ್ಲಲ್ಲ, ಮೆಚ್ಚಿದ್ದೇನೆ. ಅದಕ್ಕೆ ನಿನಗೆ 1, 2, 3 ವರಗಳನ್ನು ಕೊಡುವೆ, ಬೇಡಿಕೋ. ಆದರೆ ನಿನ್ನ ಗಂಡನ ಪ್ರಾಣವೊಂದನ್ನು ಬಿಟ್ಟು. ಕೋಣ ಹುಲ್ ಹಾಕಿದ್ವಾ? ಅದೇ ಗೊತ್ತಾಗ್ತಾ ಇಲ್ವೇ? ಹಾಕಿದ್ದೀನಿ. ಕೋಣ ಮಾತಾಡ್ತಿದೆ. ಕೋಣ ಅಲ್ವೇ ಮಾತಾಡಿದ್ದು, ನಿನ್ನ ಅಜ್ಜಿ. ಅಜ್ಜಿ ಅಜ್ಜಿ, ನೀನು 3 ವರಗಳನ್ನು ಬೇಡಿಕೋ. ಏನಂತ ಹೇಳಜ್ಜಿ? ತಾತನ್ನೇ ಇಲ್ಲಿಗೆ ಕರೆಸಲಾ, ಇಲ್ಲ ನಿನ್ನೇ ಅಲ್ಲಿಗೆ ಕರೆದುಕೊಂಡು ಹೋಗಲ? ನನ್ನನ್ನಲ್ಲಿ ಕರ್ಕೊಂಡು ಹೋಗ್ತೇನೆ ನೀನು. ಶಿವನೇ, ಅಲ್ಲ ಗುರುವೆ,
ಕಾಸು ಕೊಟ್ಟಂತೂ ಕಡ್ಡಿ ಹಚ್ಚಲ್ಲ. ದೇವಸ್ಥಾನದಲ್ಲಿ ಭಕ್ತರು ಬಿಟ್ಟಿಯಾಗಿ ಕೊಟ್ಟಿದ್ದನ್ನಾದ್ರೂ ಹಚ್ಚಬಾರ್ದೆ. ಪಾತ್ರಾವಳಿ ನನ್ನ ಮಕ್ಕಳ, ದೇವ್ರು ಯಾವಾಗ್ಲಾದ್ರೂ ಎಷ್ಟ್ ಕಡ್ಡಿ ಹಚ್ಚಿದೀಯಾ, ಎಷ್ಟ್ ಹೊತ್ತು ಹಚ್ಚಿದೀಯಾ, ಫುಲ್ ಹಚ್ಚಿದೀಯಾ, ಆಫ್ ಹಚ್ಚಿದೀಯಾ, ಕ್ವಾರ್ಟರ್ ಹಚ್ಚಿದೀಯಾ ಅಂತ ಕೇಳ್ತಾನೇನೋ. ಹಚ್ಚಬೇಕು, ಹಚ್ಚಿದ್ವಿ. ಇನ್ನೊಂದ್ ವಿಷಯ ತಿಳ್ಕೊಳ್ರಲ್ಲ, ಭಕ್ತರು ಕೊಟ್ಟಿದ್ದನ್ನ ದೇವರಿಗೆ ತೋರಿಸಿ, ಮನೆಗೆ ತರಿಸಿ, ಅಂಗಡಿಗೆ ಸಾಗಿಸಿ, ಭಕ್ತರು ಕೊಟ್ಟಿದ್ದನ್ನ ಪುನಃ ಅವ್ರಿಗೆ ಮಾರಿಸಿ ಹಣ ಮಾಡೋದನ್ನ ಕಲಿಬೇಕಂಡ್ರಲ್ಲ. ಇದೊಂಥರ ರೊಟೇಷನ್ ಅಲ್ಲ ಗುರುವೆ, ದೇವ್ರಿಗೆ ಮೋಸ ಮಾಡಿದ್ರೆ ದೊಡ್ಡ ರೋಗ ಬರಕಿಲ್ವಾ? ಮೋಸ ಮಾಡಿದ್ದನ್ನ ದೇವ್ರು ನೋಡೋದಕ್ಕೆ ತ್ರೇತಾಯುಗನ ದ್ವಾಪರ ಯುಗನ? ಪಾಪ ಪ್ರತ್ಯಕ್ಷ ಆಗಿ ರಪ್ ಅಂತ ಶಾಪ ಕೊಟ್ಟು ಪಟ್ ಅಂತ ನಮ್ ಪ್ರಾಣ ಹೋಗಕ್ಕೆ. ಇದು ಕಲಿಯುಗ ಕಂಡ್ರಲ್ಲ. ನಂಬಿದವ್ರಿಗೆ ಮೋಸ ಮಾಡಿ ಕಾಸು ಮಾಡೋದನ್ನ ಕಲಿಬೇಕು. ಅದು ಅವ್ರಿಗೆ ಭಕ್ತಿ, ನಮಗೆ ಭುಕ್ತಿ. ತೆಂಗಿನಕಾಯಿ 108, ಕರ್ಪೂರ 80 ಪ್ಯಾಕೆಟ್, ಊದ್ ಕಡ್ಡಿ 113 ಪ್ಯಾಕೆಟ್, ಅಕ್ಕಿ 1 ಮೂಟೆ. ಚಿಲ್ರೆ ಎಷ್ಟಾಯ್ತು? 450. ನೋಟ್ಗಳು 500 ರೂಪಾಯಿ. ಜುಂಗ್ಲ 1350 ರೂಪಾಯಿ. ಇವತ್ ಯಾಕೋ ಕಡಿಮೆ ಆದಾಗ ದೇವ್ರ ದುಡ್ಡನ್ನ ನಾವು ಮಾತ್ರ ತಗೊಂಡಿಲ್ಲ. ದೊಡ್ಡ ರೋಗ ಬರುತ್ತೆ ಅಂತ ಭಯ. ಹಾಳಾಗ್ ಹೋಗ್ರಿ. ಅದಿರ್ಲಿ, ಚಿಲ್ರೆ ಎಲ್ಲ ದೇವ್ರ ಅಕೌಂಟ್ಗೆ ಹಾಕು, ನೋಟ್ ಎಲ್ಲ ನನ್ ಕೈ ಕೊಡು. ಶೂಟಿಂಗ್ ಖರ್ಚ್. ನನ್ನ ಮಗನೇ, ಸಂಪಾದನೆ ಮಾಡದಂತೂ ಕಲೀಲಿಲ್ಲ, ಉಳಿಸೋದನ್ನಾದ್ರೂ ಕಲಿಯೋ. ನೋಡ್ತಾ ಇರಿ ಗಂಡ ಅಂದ್ರೆ ಸತ್ಯವಾನಿಗೆ ಜೀವದಾನ ಮಾಡ್ದಲೆ ಹಾಗೆ ಬಂದ್ಬಿಟ್ಟಲ್ಲ, ಇದು ನ್ಯಾಯನಾ? ಸತ್ಯವಾನನಿಗೆ ಪ್ರಾಣ ಕೊಡೋದು ಹಂಗಿರ್ಲಿ. ನಾನೇನಾದ್ರೂ ಸ್ವಲ್ಪ ಹೊತ್ತು ಅದೇ ಗೆಟಪ್ ನಲ್ಲಿ ಅಲ್ಲೇ ಇದ್ದಿದ್ರೆ ಡಾಮ್ ಡಸ್ಕ ಡಂಕ ಪಲಾಸ್ ಅಜ್ಜಿ ನನ್ನ ಪ್ರಾಣನ ನಿಜವಾದ ಮನೆಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತಿದ್ಲು. ನಿನ್ ಪ್ರಾಣ ಒಂದೇ ಅಲ್ಲ, ಈ ಎಡಬಿಡಿಂಗಿ ಪ್ರಾಣ, ಈ ಚಿಲ್ಟೇರ್ಗಳ ಪ್ರಾಣ, ಎಲ್ಲಾರ ಪ್ರಾಣ ಒಟ್ಟಾಗಿ ಹೋಲ್ಸೇಲ್ ಆಗಿ ಗಂಟಾಕಿ ಯಮನ ಕೋಣದ ಕೊಂಬಿಗೆ ನ್ಯಾತ್ ಹಾಕ್ಬಿಡ್ತಿದ್ದೆ. ಮುಚ್ಚ ಬಾಯಿ. ಇಷ್ಟು ವಯಸ್ಸಾದ್ರೂ ನಿನ್ಗ್ ಬುದ್ಧಿನೇ ಬರ್ಲಿಲ್ಲ. ಕೆಲ್ಸ ಕಾರ್ಯ ನೋಡೋದ್ ಬಿಟ್ಬಿಟ್ಟು ನಾಟಕ ನಾಟಕ ಅಂತ ನೀವ್ ಅಲಿಯೋದು ಅಲ್ದೆ ಮಾಲನ್ ಜೊತೆ ಹಾಕೊಂಡು ಅಲಿತಾ ಇದ್ದೀರಾ? ಬರೀ ಅಲಿತಿದೀವಿ ಅಷ್ಟೇ, ಏನ್ ಆಸ್ಕೊಂಡು ಹೋದ್ವಿ? ಕುಳ್ಳ ನನ್ನ ಮಗನೇ, ಹೀಗೆ ಮಾತಾಡ್ತಿರು, ನಿಮ್ದೆಲ್ಲಾರ್ದು ಕತ್ತರಿಸ್ಬಿಟ್ಟು ಕೈ ಕೊಟ್ಬಿಡ್ತೀನಿ. ಏನಜ್ಜಿ ಯಾವಾಗ್ಲೂ ಒಟೋಟ ಅಂತಿರ್ತೀಯ? ಅಂತದ್ ನಾವ್ ಏನ್ ಮಾಡಿದೀವಿ? ಮುಚ್ಚೆ ಬಾಯಿ. ನನ್ನ ಮಗ ಟೀಚರ್ ಟ್ರೈನಿಂಗ್ ಪಾಸ್ ಮಾಡ್ಕೊಂಡು ಈ ಊರಿಗೆ ಮೇಷ್ಟ್ರಾಗಿ ಬರ್ತಾ ಇದ್ದಾನೆ. ಗುರುವೆ ಏನಿದಲ್ಲ? ಅಲ್ಲ ಮಾವ, ಇವರೆಲ್ಲ ನನ್ ಗುಂಪು. ಹೆಂಗೂ ನೀನು ಊರಿಗೆ ಮೇಷ್ಟ್ರಾಗಿ ಬಂದಿದ್ಯಲ್ಲ, ಇವರನ್ನೆಲ್ಲ ಹೊಡಿದೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನೇ ಸೆಟಪ್ ಮಾಡಿರೋದು. ಹೆಂಗೆ? ಗಾಜನೂರು ಕೃಷ್ಣಮೂರ್ತಿ ಅವರಿಗೆ, ಕೃಷ್ಣಮೂರ್ತಿ ಅವರಿಗೆ, ಮಾವ ಕೃಷ್ಣಮೂರ್ತಿ ಅವರಿಗೆ. ಯಾವನ್ನ ಅವನು? ನನಗೆ ತಿಳಿದಂಗೆ ಮಂಗಳವಾದ್ಯ ಬಾರಿಸ್ತಾವನೆ ನಮ್ಮೂರಲ್ಲಿ. ಬಸಿ ಅವನ ಅಡ್ರೆಸ್ ಇಸ್ಕಂತೀಯ? ಏನ್ ದೇವಮ್ಮ, ಮಗನ ಮೆರವಣಿಗೆನ ಭೂ ಸಂಭ್ರಮದಿಂದ ಮಾಡ್ತಾ ಇದೆಯಲ್ಲ, ಅವನೇನ್ ಕಲೆಕ್ಟರ್ ಆಗಿ ಬರ್ತಾವನ ಇಲ್ಲ ಅಮಲ್ದಾರನಾಗ್ ಬರ್ತಾವನ? ಅಲ್ಲ ಭೂತಯ್ಯನವ್ರೆ, ಅಮೂಲ್ದಾರರಾದ್ರೇನು, ಕಲೆಕ್ಟರ್ ಆದ್ರೇನು, ದೊಡ್ಡ ದೊಡ್ಡ ಆಫೀಸರ್ ಆದ್ರೇನು, ಎಲ್ಲಾರು ಮೇಷ್ಟ್ರ ಹತ್ರನೇ ಪಾಠ ಕಲ್ತ್ಕೊಂಡು ಬರ್ಬೇಕು ಗೊತ್ತಾ? ಈ ಜಗತ್ನಲ್ಲಿ ದೇವ್ರನ್ನೊಬ್ಬನ್ ಬಿಟ್ರೆ ಪಾಠ ಹೇಳ್ಕೊಡೋ ಮೇಷ್ಟ್ರ ಎಲ್ಲಾರ್ಗಿಂತೂ ದೊಡ್ಡವ್ರು ಗೊತ್ತಾ? ತೂಕವಾದ ಮಾತು ತಿಳ್ಕೊಳ್ಳೋರಿಗೆ ಇದೊಂದು ಮಾತು ಸಾಕು. ಶಿವ ಅಮ್ಮ, ಏನಪ್ಪ ಇದು ನಿನಗೆ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಊಟಕ್ಕೆ ಬಡಿಸ್ತೀನಿ, ಬೇಗ ಬಂದ್ಬಿಡಿ. ಇದು ನಿನ್ಗಮ್ಮವ ಸೂಪರ್ ಕಲರ್, ತುಂಬಾ ಚೆನ್ನಾಗಿದೆ. ಏ ಗಡ್ಬೀರಿ, ಇದು ನನಗಲ್ಲ, ನಿನಗೆ. ಡಾಮ್ ಡಸ್ಕಡಂಕಪ್ಪಲ, ನಾವ್ ನಾಟಕದಲ್ಲೇ ಲೇಡಿ ಪಾರ್ಟ್ ಮಾಡಲ್ಲ, ಇನ್ ರಿಯಲ್ ಲೈಫ್ ಅಲ್ಲ. ಹೆಂಗು ತಂದಿದೀಯಾ, ನೀನು ಯಾಕೆ ಡಿಸಪಾಯಿಂಟ್ ಮಾಡ್ಬೇಕು? ನಮ್ ಸಾವಿತ್ರಿಗಾಗತ್ ಬಿಡು. ಎಲ್ ಬಿಡ್ತೀಯ ನೀನ್ ಡಂಕ ಪಾಲಸ್ ಬುದ್ಧಿನ? ಮಾವನ್ ಮಗಳು ಉಟ್ಕೊಳ್ಳಿ ಅಂತ ಪ್ರೀತಿಯಿಂದ ತಂದ್ರೆ ಅವಳು ಯಾವಳ ಸಾವಿತ್ರಿ ಗಾಯತ್ರಿ ಕೊಡ್ತೀನಿ ಅಂತೀಯ? ತಗೋ, ನನ್ಗೆ ಉಟ್ಕೊಳಕ್ ಬರಲ್ಲ ರೀ. ನಾನ್ ಕಲಿಸ್ತೀನಿ. ಅಷ್ಟೇ ಅಲ್ಲ, ಅಡಿಗೆ ಮಾಡೋದು, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಕಸ ಹೊಡಿಯೋದು, ಒಬ್ಬ ಹೆಂಗಸ್ ಕಲಿಬೇಕಾದ ಎಲ್ಲಾ ಕಲೆಗಳನ್ನು ನಾನ್ ಕಲಿಸ್ತೀನಿ. ಮಾವ, ಮತ್ತೆ ಅದು ಯಾವುದು? ಡಂಕ ಪಾಲಸೆ. ಗಿರೀಶ. ಎಸ್ ಸರ್. ಜಗನ್ನಾಥ ಆನೇಕಲ್. ಇದೀನ್ ಸರ್. ಅಂಜನಮ್ಮ. ಬಂದಿದ್ದೀನಿ ಸರ್. ಏನಮ್ಮ ಅದು? ತಲೆ ಹಿಂದೆ ಆಂಜನೇಯನ ಬಾಲಕ ತರ ನೆಟ್ಟಿ ನಿಂತಿದೆ. ಅದು ಮದುವೆ ಆಗಿ 30 ವರ್ಷ ಆದ್ರೂ
ಮಕ್ಳೇ ಹುಟ್ಟಿರ್ಲಿಲ್ವಂತೆ. ಅದಕ್ಕೆ ಆಂಜನೇಯನ ದೇವಸ್ಥಾನದ ಹತ್ರ ಹೋಗಿ ಹೆಣ್ಮಗು ಹುಟ್ಟಿದ್ರೆ ಅಂಜಿನಮ್ಮ ಅಂತ ಹೆಸರಿಟ್ಟು ನಿನ್ ಬಾಳೆ ತರ ಜಡೆ ಹಾಕ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ರಂತೆ ಸರ್. ಅದಕ್ಕೆ ಈ ತರ ಜಡೆ ಚೆನ್ನಾಗಿಲ್ವಾ ಸರ್? ಚೆನ್ನಾಗಿದೆ ಚೆನ್ನಾಗಿದೆ. ಸದ್ಯ ಜಡೆ ಮಾತ್ರ ಹೊತ್ಕೊಂಡಿದ್ದಾರೆ, ಪೂರ್ತಿ ಗೆಟಪ್ ಹೊತ್ಕೊಳ್ಳಿಲ್ವಲ್ಲ. ಕೂತ್ಕೋ. ಥ್ಯಾಂಕ್ ಯು ಸರ್. ಅರುಣ್ ನೆಹರು. ಏನಾಯ್ತು ಡ್ರೆಸ್ಸು? ಸೂಪರ್ ಮ್ಯಾನ್ ಸರ್. ಸೂಪರ್ ಮ್ಯಾನಾ? ನಮ್ಮ ಹೆಸರು ಡೈಲಾಗ್ ಗೊತ್ತಿಲ್ವಾ ಸರ್? ಗೊತ್ತಿಲ್ಲಪ್ಪ. ಕಾಚನ ಒಳಗಡೆ ಹಾಕೊಂಡ್ರೆ ಮ್ಯಾನ್, ಹೊರಗಡೆ ಹಾಕೊಂಡ್ರೆ ಸೂಪರ್ ಮ್ಯಾನ್ ಸರ್. ಬಾಯ್ಲಿ, ಈ ಸೂಪರ್ ಮ್ಯಾನ್ ಎಲ್ಲ ಮನೇಲಿ ಇಟ್ಕೋ, ಮೊದಲು ಅದನ್ನ ಬಿಚ್ಚಿ ಒಳಗಾಕೋ. ಬಿಚ್ಚಲೇಬೇಕಾ ಸರ್? ಹೌದಪ್ಪ, ಬಿಚ್ಚಲೇಬೇಕು. ನೋಡಿ ಸರ್. ನೆಹರು ಅವ್ರೆ, ಇದೇನ್ ನಿಮ್ಮ ಅವತಾರ? ಅವತ್ತು ಜಾರಮುಂಡ ಜಾಡ್ಬೇಕಾದ್ರೆ ಚಡ್ಡಿ ಅರ್ಧೋಯ್ತು ಸರ್. ಎಲ್ಲಾರು ಶೇಮ್ ಶೇಮ್ ಅಂತಾರ ಸರ್. ಅದಕ್ಕೆ ನಮ್ಮ ಅಪ್ಪನ ಕಾಚಾಕೊಂಡ್ ಬಂದ್ಬಿಡಿ ಸರ್. ನನ್ನ ಅದೃಷ್ಟ ಮುಂದೆ ಹರಿದೋಗ್ಲಿಲ್ಲ. ಸರಿ, ಇನ್ಮೇಲೆ ಯಾವಾಗ್ಲೂ ನಿಮ್ಮ ಅಪ್ಪನ ಕಾಚನೆ ಹಾಕೊಂಬನ್ನಿ. ದಯಮಾಡಿಸಿ. ಥ್ಯಾಂಕ್ ಯು ಸರ್.